ಒಂದು ಕಡೆ ಬಾಕ್ಸ್ ಆಫೀಸ್ನಲ್ಲಿ ಕರಾವಳಿ ಕಂಬಳದ ಅಬ್ಬರ, ಇನ್ನೊಂದು ಕಡೆ ರಿಲೀಸ್ ಆಗಿ ಇಡೀ ಇಂಡಿಯಾನೇ ತಿರುಗಿ ನೋಡುವಂತೆ ಮಾಡಿರುವಂತಹ ರಾಕಿ ಭಾಯ್ ಯಶ್ ಅವರ ರಾವಣ ಅವತಾರ. ಕೇವಲ ಒಂದೇ ವಾರದಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನೆಲ್ಲ ಮಿರಾಕಲ್ಸ್ ನಡೆದು ಹೋಯಿತು ಗೊತ್ತಾ? ಮೊದಲನೇ ಅಪ್ಡೇಟ್, ಇಡೀ ದೇಶ ಕಾಯ್ತಾ ಇದ್ದ ರಾಮಾಯಣ ಸಿನಿಮಾದ ಟ್ರೈಲರ್ ರಣಬೀರ್ ಕಪೂರ್ ರಾಮನಾಗಿ ಕಾಣಿಸ್ಕೊಂಡ್ರೆ, ನಮ್ಮ ಯಶ್ ಅವರು ರಾವಣನಾಗಿ ಕೊಟ್ಟಿರುವಂತಹ ಎಂಟ್ರಿ ನೋಡಿ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದಾರೆ. ಅವರ ಆಟಿಟ್ಯೂಡ್, ಪವರ್ಫುಲ್ ಲುಕ್ ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಆಡಿಯನ್ಸ್ ಗೂಸ್ ಬಂಪ್ಸ್ ಅಂತಿದ್ದಾರೆ. ವಿಶೇಷ ಅಂದರೆ ಯಶ್ ಅವರು ಕೇವಲ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಮೂಲಕ ಈ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಸೂಪರ್ ಅಲ್ವಾ? ಇನ್ನು ಎರಡನೇ ನ್ಯೂಸ್, ಸ್ವಲ್ಪ ಕಾಂಟ್ರವರ್ಸಿ ವಿಚಾರ. ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ತಮಿಳುನಾಡು ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಇದರ ಡೈರೆಕ್ಟ್ ಎಫೆಕ್ಟ್ ದಳಪತಿ ವಿಜಯ್ ಅವರ ಹೊಸ ಸಿನಿಮಾ ಜನನಾಯಕನ್ ಮೇಲೆ ಬಿದ್ದಿದೆ. ಬೆಂಗಳೂರಿನ ಹಾಗೂ ಮಂಡ್ಯದ ಕೆಲವು ಥಿಯೇಟರ್ಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಸಿನಿಮಾದ ಪೋಸ್ಟರ್ಗಳನ್ನು ಹರಿದು ಹಾಕಿ ಶೋ ಕ್ಯಾನ್ಸಲ್ ಮಾಡಿದಾರಂತೆ. ನಮ್ಮ ರೈತರಿಗೆ ನೀರಿಲ್ಲದಾಗ ನಮಗೆ ಈ ಸಿನಿಮಾ ಬೇಕಾಗಿಲ್ಲ ಅಂತ ಭಾರಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಮೂರನೇ ನ್ಯೂಸ್, ನಮ್ಮ ಬಾಕ್ಸ್ ಆಫೀಸ್ ರಿಪೋರ್ಟ್ ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ ಬಿ ಶೆಟ್ಟಿ ನಟನೆಯ ಬಹುನಿರೀಕ್ಷಿತ ಕರಾವಳಿಯ ಸಿನಿಮಾ ಜುಲೈ 24ರಂದು ರಿಲೀಸ್ ಆಗಿ ಸ್ಟಡಿ ಕಲೆಕ್ಷನ್ ಮಾಡ್ತಾ ಇದೆ. ನಿರ್ದೇಶಕ ಗುರುದತ್ ಗಾಣಿಗ ಅವರು ಕರಾವಳಿ ಕಂಬಳದ ಸಂಸ್ಕೃತಿಯನ್ನ ಸ್ಕ್ರೀನ್ ಮೇಲೆ ಬಹಳ ರಿಚ್ ಆಗಿ ತೋರಿಸಿದ್ದಾರೆ. ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬರ್ಬೋದು. ಇನ್ನು ಕಂಟೆಂಟ್ ಇದ್ದರೆ ಕನ್ನಡಿಗರು ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಒಂದು ಸಿನಿಮಾ ಸಾಕ್ಷಿಯಾಗಿದೆ. ಆ ಎಕ್ಸಾಂಪಲ್ ಸಿನಿಮಾ ಯಾವುದು ಅಂತ ಹೇಳಿದರೆ ಲವ್ ಸೀಸನ್. ಜುಲೈಯಲ್ಲಿ ಸ್ಟಾರ್ಟ್ ಆಗಿರುವಂತಹ ಈ ಮೂವಿ ಈಗ 25 ದಿನವನ್ನು ಪೂರೈಸಿದೆ ಅಂದರೆ ವಿಶೇಷ. ನೀವು ಕೂಡ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಇನ್ನು ನೆಕ್ಸ್ಟ್ ನ್ಯೂಸ್, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮಲಯಾಳಂ, ತೆಲುಗು, ಹಿಂದಿ ಅಂತ ಎಲ್ಲ ಭಾಷೆಯಲ್ಲೂ ಸದ್ದು ಮಾಡ್ತಿರೋ ಪ್ಯಾನ್ ಇಂಡಿಯಾ ಸ್ಟಾರ್ ದುಲ್ಕರ್ ಸಲ್ಮಾನ್ ಅವರಿಗೆ ಈಗ ದೊಡ್ಡ ಗೌರವ ಸಿಕ್ಕಿದೆ. ಆಗಸ್ಟ್ನಲ್ಲಿ ನಡೆಯಲಿರುವಂತಹ 2026ರ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬರ್ನ್ನಲ್ಲಿ ದುಲ್ಕರ್ ಅವರನ್ನು ಕಂಟೆಂಪ್ರರಿ ಇಂಡಿಯನ್ ಸಿನಿಮಾದ ಐಕಾನಿಕ್ ಸ್ಟಾರ್ ಆಗಿ ಸನ್ಮಾನಿಸ್ತಾ ಇದ್ದಾರೆ. ಇದು ನಮ್ಮ ಸೌತ್ ಇಂಡಿಯನ್ ಸಿನಿಮಾಗೆ ಸಿಕ್ಕಿರುವಂತಹ ದೊಡ್ಡ ಮನ್ನಣೆ. ನೆಕ್ಸ್ಟ್ ನ್ಯೂಸ್, ಬಾಲಿವುಡ್ನಿಂದ. ಜುಲೈ ತಿಂಗಳಲ್ಲಿ ಬಾಲಿವುಡ್ ಬಾಕ್ಸ್ ಆಫೀಸನ್ನು ಆಳಿದ್ದು ಕಾಮಿಡಿ ಸಿನಿಮಾಗಳು. ಮಲ್ಟಿ ಸ್ಟಾರರ್ ವೆಲ್ಕಮ್ ಟು ದಿ ಜಂಗಲ್ ಈ ತಿಂಗಳ ಟಾಪ್ ಆಗಿ ಹೊರಹೊಮ್ಮಿದೆ. ಜನರಿಗೆ ಸೀರಿಯಸ್ ಸ್ಟೋರಿಗಳಿಗಿಂತ ಬಿದ್ದು ಬಿದ್ದು ನಗಿಸುವ ಫ್ರಾಂಚೈಸಿ ಕಾಮಿಡಿ ಸಿನಿಮಾಗಳ ಮೇಲೆ ಒಲವು ಜಾಸ್ತಿಯಾಗಿದೆ ಅನ್ನೋದು ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಇನ್ನು ಕೊನೆಯದಾಗಿ ವೀಕೆಂಡ್ OTT ರಿಲೀಸ್ಗಳ ಬಗ್ಗೆ. ಮಲಯಾಳಂನ ಅತ್ಯದ್ಭುತ ಸೈಕಾಲಜಿ ಥ್ರಿಲ್ಲರ್ ಬಾಲನ್ ದಿ ಬಾಯ್ ಈಗ ZEE5ನಲ್ಲಿ ಲಭ್ಯವಿದೆ. ಮೈಥಾಲಜಿ ಇಷ್ಟಪಡೋರಿಗೆ ಮಹಾಭಾರತದ ಕಥೆಯನ್ನು ಕರ್ಣನ ದೃಷ್ಟಿಯಿಂದ ಹೇಳೋ ದಿ ಲೆಜೆಂಡ್ ಆಫ್ ಕರ್ಣ ಆನಿಮೇಟೆಡ್ ಸಿರೀಸ್ ಸೋನಿಯಲ್ಲಿ ಬರ್ತಾ ಇದೆ. ಹಾಗೆ ಹಾಲಿವುಡ್ ಫ್ಯಾನ್ಸ್ಗೆ ಪ್ರೈಮ್ ವಿಡಿಯೋನಲ್ಲಿ ಬ್ಯಾಟ್ಮ್ಯಾನ್ ಕೇಪ್ಡ್ ಕ್ರೂಸೇಡರ್ ಸೀಸನ್ 2 ಕೂಡ ಸ್ಟ್ರೀಮ್ ಆಗ್ತಾ ಇದೆ. ಸೊ ಇದಿಷ್ಟು ಜುಲೈ ಲಾಸ್ಟ್ ವೀಕ್ನ ಅಪ್ಡೇಟ್ಸ್. ಇದರಲ್ಲಿ ನಿಮಗೆ ಅತಿ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತಹ ನ್ಯೂಸ್ ಯಾವುದು? ಯಶ್ ಅವರ ರಾವಣ ಲುಕ್ಕ ಅಥವಾ ಕರಾವಳಿ ಸಿನಿಮಾನ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಪಿನಿಯನನ್ನು ಹೇಳಿ. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ಹಾಗೂ ಅಥೆಂಟಿಕ್ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಈ ಮಾಯ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದರೆ ಅಫ್ಕೋರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.